ಶ್ರೀ ಯೋಹಾನನ್ನು ಬರೆದ ಸುವಾರ್ತೆ 13ನೇ ಅಧ್ಯಾಯ ವಚನ 3 ಮತ್ತು 4 ಹಾಗೂ 14ನೇ ವಚನ ಮತ್ತು 15ನೇ ವಚನ. ಯೇಸು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದದ್ದು. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನೂ ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳ್ಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೊದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈಪಾವಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವೆ ಕಟ್ಟಿಕೊಂಡಿದ್ದ ಕೈಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ವಚನ 14 ಮತ್ತು 15. ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಎಂಬುವಂಥದ್ದೇ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಶ್ರಮ ಧ್ಯಾನದ ಈ ದಿನಗಳಿಗಾಗಿ ನಿನಗೆ ಮತ್ತೊಮ್ಮೆ ಉಪಕಾರ ಸಲ್ಲಿಸ್ತೇವೆ. ನಾವು ಕ್ರೈಸ್ತರಾಗಿ, ಸಭೆಯಾಗಿ, ಸಮುದಾಯವಾಗಿ ಇನ್ನಷ್ಟು ನಿನ್ನ ಕ್ರೂಜೆಯ ಬಳಿಗೆ ಬರಲು, ನೀನು ಯಾರು ಎಂಬುದನ್ನು ತಿಳಿದುಕೊಳ್ಳಲು ನೀನು ನೀಡಿದ ಅವಕಾಶಕ್ಕಾಗಿ ಸ್ತೋತ್ರ. ನಿನ್ನ ಶಿಷ್ಯರ ಕಾಲುಗಳನ್ನು ತೊಳೆದರ ಮೂಲಕವಾಗಿ ಶ್ರೇಷ್ಠ ಮಾದರಿ ನಮಗೆ ತೋರಿಸಿಕೊಟ್ಟಿದ್ದಿ. ನೀವು ಸಹ ಹೀಗೆ ಮಾಡಿ ಎಂಬುದಾಗಿ ವಾಗ್ದಾನ ಮಾಡಿದ್ದಿ. ಈ ನಿಟ್ಟಿನಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನೀನು ಮಾತನಾಡು. ಕೇಳುಗರ ಪ್ರತಿಯೊಬ್ಬರ ಕಣ್ಣನ್ನು ತೆರೆ, ನಿನ್ನ ಹೃದಯಗಳಲ್ಲಿ ನೀನು ಮಾತನಾಡು. ಈ ಪ್ರಾರ್ಥನೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ, ಆಮೀನ್. ನನ್ನ ಸಂದೇಶವನ್ನು ಕೇಳುತ್ತಿರುವಂಥ ಎಲ್ಲ ಶ್ರೋತೃ ಬಾಂಧವರಿಗೆಲ್ಲ ಕರ್ತನ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಯೇಸು ತನ್ನ ಶಿಷ್ಯರ ಪಾದಗಳನ್ನು ತೊಳೆದದ್ದು. ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನಗಳನ್ನು ಧ್ಯಾನಿಸಲು ಯೇಸು ಕ್ರಿಸ್ತನ ತನ್ನ ಶಿಷ್ಯರ ಪಾದಗಳನ್ನು ತೊಳೆದ ಘಟನೆ ಬಹಳ ಮಹತ್ವವುಳ್ಳದಾಗಿದೆ. ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. ಹಾಗೂ ಲೋಕದ ಜನರಿಗಾಗಿ ಕಠಿಣ ಹಿಂಸೆಯನ್ನು ಅನುಭವಿಸುವ ಕಾಲ ಸಮೀಪವಾಗುತ್ತಿದೆ ಎಂದೂ ಸಹ ಆತನು ತಿಳಿದಿದ್ದನು. ತಾನು ತಂದೆ ಬಳಿಯಿಂದ ಬಂದಿದ್ದೇನೆ, ತಿರುಗಿ ತಂದೆ ಬಳಿಗೆ ಹೋಗುವ ಕಾಲ ಸಮೀಪವಾಗಿದೆ ಎಂದು ಕೂಡ ಆತನು ತಿಳಿದಿದ್ದನು. ಮಾತ್ರವಲ್ಲ, ತನ್ನ 12 ಮಂದಿ ಶಿಷ್ಯರಲ್ಲಿ ಒಬ್ಬನು ತನ್ನನ್ನು ಹಿಡಿಕೊಡುತ್ತಾನೆ ಎಂದು ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಗೊತ್ತಿತ್ತು. ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಪಾದಗಳನ್ನು ತೊಳೆದ ಘಟನೆ ಆತನ ಶ್ರಮೆ, ಮರಣ, ಪುನರುತ್ಥಾನವನ್ನು ಆಳವಾಗಿ ಧ್ಯಾನಿಸಲು ವಿಶೇಷ ಪ್ರೋತ್ಸಾಹ ನಮಗೆ ನೀಡುವಂಥದ್ದಾಗಿದೆ. ಗುರುಗಳು ತಮ್ಮ ಶಿಷ್ಯರ ಪಾದಗಳನ್ನು ಮುಟ್ಟಲು ಹಾಗೂ ತೊಳೆಯಲು ಇಷ್ಟಪಡುವುದಿಲ್ಲ. ದೇಹದಲ್ಲಿ ಕಾಲಿಗೆ ಕಡೆ ಸ್ಥಾನ ಕೊಡಲ್ಪಟ್ಟಿದೆ. ಪ್ಯಾಲೆಸ್ತೀನ್ ದೇಶದ ಭೌಗೋಳಿಕ ಹಿನ್ನೆಲೆ ನೋಡುವುದಾದರೆ, ಪ್ಯಾಲೆಸ್ತೀನ್ ದೇಶದ ಮಣ್ಣು ಕೆಂಪು, ಕಪ್ಪು ಹಾಗೂ ಮರಳು ಮಿಶ್ರಿತವಾಗಿರುವಂಥ ಮಣ್ಣು. ಇದು ಬಹಳ ಪ್ರಾಮುಖ್ಯವಾಗಿ ವ್ಯವಸಾಯಕ್ಕೆ ಫಲವತ್ತಾದ ಮಣ್ಣು. ಪ್ಯಾಲೆಸ್ತೀನ್ ದೇಶದ ವ್ಯವಸಾಯ ಇಡೀ ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಅಂದಿನ ದಿನಗಳಲ್ಲಿ ಪ್ರಯಾಣಕ್ಕೆ ಡಾಮರ್ ರಸ್ತೆ ಇರಲಿಲ್ಲ ಹಾಗೂ ಕುದುರೆ, ಒಂಟೆ, ಕತ್ತೆ ವಾಹನಗಳಾಗಿದ್ದವು. ಇಲ್ಲದವರು ನಡೆದುಕೊಂಡು ಪ್ರಯಾಣ ಮಾಡಬೇಕಾಗಿತ್ತು. ಪ್ರಯಾಣದಿಂದ ದಣಿದು ಬಂದವರು ಧೂಳು ಹಾಗೂ ರಾಡಿಯಿಂದ ಅವರು ಕೂಡಿರುತ್ತಿದ್ದರು. ಪ್ಯಾಲೆಸ್ತೀನ್ ದೇಶದಲ್ಲಿ ಪ್ರತಿ ಮನೆಯ ಮುಂದೆ ಒಂದು ದೊಡ್ಡ ಮಣ್ಣಿನ ಪಾತ್ರೆಯಲ್ಲಿ ನೀರು ತುಂಬಿಸಿ ಇಡುತ್ತಿದ್ದರು. ಅತಿಥಿಗಳು ಅಥವಾ ಯಾರೇ ಆ ಮನೆಗೆ ಬಂದಾಗ ಅವರ ಕಾಲನ್ನು ತೊಳೆದು ಟವೆಲ್ನಿಂದ ಒರೆಸಿ ಮನೆಗೆ ಸ್ವಾಗತ ಮಾಡ್ತಿದ್ದರು. ಮನೆಗೆ ಬಂದಾಗ ಒಂದು ಡ್ರಾಪ್ ಪರಿಮಳ ತೈಲವನ್ನು ಅವರ ತಲೆಗೆ ಹಾಕಿ ಸಮಾಧಾನದ ವಂದನೆಗಳನ್ನು ವಿನಯ ಮಾಡಿಕೊಳ್ತಿದ್ದರು. ಈ ಕೆಲಸ ಆ ಮನೆ ಯಜಮಾನನ ಅಥವಾ ಆ ಮನೆಯ ಸೇವಕರ ಅಥವಾ ಗುಲಾಮರ ಕೆಲಸ ಇದಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಈಗಲೂ ಸಹ ಮನೆಗೆ ಕೆಲಸದಿಂದ ಬರುವ ಯಜಮಾನನಿಗೆ ಅಥವಾ ಮನೆಗೆ ಬರುವಂಥ ಅತಿಥಿ ಗಣ್ಯರಿಗೆ, ಸಂಬಂಧಿಕರಿಗೆ ಕಾಲಿಗೆ ನೀರು ಕೊಡುವ ಮತ್ತು ಒರೆಸಲು ಟವಲ್ ಕೊಡುವಂಥ ಕೆಲಸ ಆ ಮನೆಯ ಸೊಸೆ ಈಗಲೂ ಸಹ ಮಾಡ್ತಿದ್ದಾರೆ ಎಂಬುದನ್ನು ನಾವು ಕಂಡುಕೊಳ್ತೇವೆ. ಶಿಷ್ಯರ ಹಿನ್ನೆಲೆ ನೋಡುವುದಾದರೆ, ಶಿಷ್ಯರಲ್ಲಿ ನಮ್ಮಲ್ಲಿ ಹೆಚ್ಚಿನವರು ಯಾರು ಎನ್ನುವಂಥ ಪ್ರಶ್ನೆ ಅವರಲ್ಲಿ ಯಾವಾಗಲೂ ಕಾಡುತ್ತಿತ್ತು. ಪೇತ್ರ, ಯಾಕೋಬ, ಯೋಹಾನರು ಈ 3 ಶಿಷ್ಯರು ಯಾವಾಗಲೂ ಯೇಸು ಕ್ರಿಸ್ತನ ಜೊತೆಲಿ ಇರುವವರೇ.
ಆ ಮೂಲಕ ಇಡೀ ಬೇರೆ ಶಿಷ್ಯರಿಗೆ ಅವರ ಮೇಲೆ ಒಂದು ರೀತಿಯ ಹೊಟ್ಟೆ ಕಿಚ್ಚಿತ್ತು. ಲೂಕನ್ ಸುವಾರ್ತೆ 9:46 ನಮ್ಮಲ್ಲಿ ಯಾರು ಹೆಚ್ಚಿನವರು ಎಂಬಂತ ಒಂದು ಪ್ರಶ್ನೆ ಆ ಶಿಷ್ಯರಲ್ಲಿ 12 ಜನರಲ್ಲಿ ಶಿಷ್ಯರಲ್ಲಿ ಆ ಪ್ರಶ್ನೆ ಅವರಿಗೆ ಆಗಾಗ್ಗೆ ಉದ್ಭವ ಆಗ್ತಿತ್ತು. ಯೇಸು ಸ್ವಾಮಿ ಶಿಷ್ಯರ ಕಾಲು ತೊಳೆದ ಮೂಲಕವಾಗಿ ನೇರವಾಗಿ ಅವರಿಗೆ ಉತ್ತರ ಕೊಡುತ್ತಾನೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಪಾದಗಳನ್ನು ತೊಳೆದದ್ದು ಅದು ಪರಿಶುದ್ಧತೆಯ ಸಂಕೇತ. ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳಿದ ಮಾತು, ನಾನು ನಿನ್ನನ್ನು ತೊಳೆದಿದ್ದರೆ ನನ್ನ ಸಂಘ ನಿನಗೆ ಪಾಲಿಲ್ಲ. ಪರಿಶುದ್ಧತೆಯಿಂದ ದೇವರ ಬಳಿಗೆ ಬರಲು ಸಾಧ್ಯ. ಶುದ್ಧೀಕರಿಸದ ಯಾವುದೇ ಪಾತ್ರೆ ಆಗಲಿ ವಸ್ತುವಾಗಲಿ ಬಳಕೆ ಮಾಡಲು ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳಲ್ಪಟ್ಟಿದೆ, ಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಎಂಬುದಾಗಿ. ಯಾಜಕಾಂಡ ಪುಸ್ತಕ 19:2 ನಿಮ್ಮ ದೇವರ ಯೆಹೋವನ ನಿಮ್ಮ ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಸಹ ಪರಿಶುದ್ಧರಾಗಿರಬೇಕೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 1 ಪೇತ್ರ 1:15-16 ಬರೆಯಲ್ಪಟ್ಟಿದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ಸಹ ವಿಧೇಯರತಕ್ಕಂತೆ ನಿಮ್ಮೆಲ್ಲ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆಂಗ್ಲ ಭಾಷೆಯಲ್ಲಿ ಹೇಳಿಕೆ ಉಂಟು, ಎ ಹೋಲಿ ಮ್ಯಾನ್ ಇಸ್ ಎ ಮೈಟಿ ವೆಪನ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಅಂದರೆ ಪರಿಶುದ್ಧ ವ್ಯಕ್ತಿ ದೇವರ ಕೈಯಲ್ಲಿ ಬಲವಾದ ಸಾಧನ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮಲ್ಲಿನ ಪಾಪ ಎಂಬ ಅಶುದ್ಧತೆಯನ್ನು ಆತನು ತನ್ನ ಪರಿಶುದ್ಧ ರಕ್ತದ ಮೂಲಕವಾಗಿ ಶುದ್ಧೀಕರಿಸಿದ್ದಾನೆ. ಆದಾಮ ಮತ್ತು ಅವಳು ಪಾಪ ಮಾಡೋದರ ಮೂಲಕವಾಗಿ ಅಶುದ್ಧತೆ ಮನುಷ್ಯನಲ್ಲಿ ಉದ್ಭವಿಸಿತು, ಅದು ಪ್ರವೇಶ ಮಾಡಿತು. ಆದರೆ ಯೇಸು ಸ್ವಾಮಿ ರಕ್ತ ಮನುಷ್ಯನ ಪಾಪವನ್ನು ಶುದ್ಧೀಕರಿಸಿತು. ದೇವರ ಮಕ್ಕಳಾದ ನಾವು ಪ್ರತಿನಿತ್ಯವೂ ಸಹ ಶುದ್ಧತೆಯಲ್ಲಿ ಜೀವಿಸುವುದನ್ನು ದೇವರು ಬಯಸುತ್ತಾನೆ. ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ಪರಿಶುದ್ಧ ಆಲೋಚನೆ, ಪರಿಶುದ್ಧ ಮಾತು, ಪರಿಶುದ್ಧ ಕ್ರಿಯೆಗಳು ನಮ್ಮಲ್ಲಿ ತೋರಿ ಬರಬೇಕು. ಎರಡನೇದಾಗಿ, ಯೇಸು ಕ್ರಿಸ್ತನ ಶಿಷ್ಯರ ಕಾಲನ್ನು ತೊಳೆದದ್ದು ದೀನತೆಯ ಸಂಕೇತ. ತನ್ನ ಶಿಷ್ಯರ ಪಾದವನ್ನು ತೊಳೆಯುವುದರ ಮೂಲಕ ಮಹಾಸೇವಕ ಲಕ್ಷಣಗಳು ಯೇಸು ಸ್ವಾಮಿಯಲ್ಲಿ ಕಾಣಬಂದಿತು. ಯೇಸು ಕ್ರಿಸ್ತನ ದೇವರ ಏಕಕುಮಾರನು, ಆದರೂ ದೀನತೆಯಿಂದ ಶಿಷ್ಯರ ಪಾದಗಳನ್ನು ತೊಳೆಯುವುದರ ಮೂಲಕ ಮಾದರಿಯನ್ನು ತೋರಿಸಿದ್ದಾನೆ. ಫಿಲಿಪ್ಪಿ 2:8 ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನ ಆಕಾರದಲ್ಲಿ ಮನುಷ್ಯನ ಕಾಣಿಸಿಕೊಂಡಿದ್ದಾಗಲೂ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತನ್ನನ್ನು ಸಂಪೂರ್ಣವಾಗಿ ಬರಿದು ಮಾಡಿಕೊಂಡನು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಸಂಪೂರ್ಣವಾಗಿ ತನ್ನನ್ನು ಶಿಲುಬೆ ಮೇಲೆ ಬರಿದು ಮಾಡಿಕೊಂಡನು. ನಮ್ಮಲ್ಲಿರುವಂಥ ಶ್ರೇಷ್ಠ ಗುಣಗಳನ್ನು ದೇವರ ಸೇವೆಗಾಗಿ ದೀನತೆಯಿಂದ ಬರಿದು ಮಾಡಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಇದಾಗಿದೆ. ನನ್ನ ಮೂರನೇ ಅಂತಿಮ ಪ್ರಸ್ತಾಪ, ಯೇಸು ಕ್ರಿಸ್ತ ತನ್ನ ಶಿಷ್ಯರ ಕಾಲಕ್ಕೆ ತೊಳೆದದ್ದು ಅದು ಸೇವೆಯ ಸಂಕೇತ. ಅಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿಮಗೆ ಮಾಡಿದ ಪ್ರಕಾರವಾಗಿ ನೀವು ಸಹ ಮಾಡಿರಿ. ಶಿಷ್ಯರಿಗೆ ಶ್ರೇಷ್ಠ ಪಾಠವನ್ನು ಕಲಿಸಿಕೊಡುತ್ತಾನೆ. ಅಧಿಕಾರದ ಆಸೆಗಾಗಿ ಅಲ್ಲ, ಬದಲಾಗಿ ಸೇವೆ ನೆನಪಿಗೆ ತರುತ್ತಾನೆ. ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯಿರಿ, ನಾನು ಮಾಡಿದ ಪ್ರಕಾರವಾಗಿ ನೀವು ಮಾಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಗುರುವಾಗಿರೋ ನಾನು ನಿಮ್ಮ ಪಾದಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನೊಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ದೀನತೆ ಬಹಳ ಪ್ರಾಮುಖ್ಯವಾದದ್ದು. ಮಧ್ಯಪ್ರದೇಶದ ಬರ್ಜಿಯ ಜನಾಂಗದವರು ವರ್ಷಕ್ಕೊಮ್ಮೆ ಆದರೂ ತಮ್ಮ ಜನಾಂಗದ ಆರ್ಚಕನ ಕಾಲನ್ನು ತೊಳೆದು ಆ ನೀರನ್ನು ತಮ್ಮ ಮನೆ ಮೇಲೆ ಚಿಮ್ಮಿಸುತ್ತಾರೆ. ಕಾರಣ, ಆ ನೀರಿನ ಮೂಲಕವಾಗಿ ಅವರು ಪರಿಶುದ್ಧರಾಗುತ್ತಾರೆ ಎಂಬುದಾಗಿ. ನಾವು ಹಾಗಲ್ಲ. ಯೇಸು ಸ್ವಾಮಿಯ ಮೂಲಕವಾಗಿ ನಾವು ದೇವರ ಬಳಿಗೆ ಬಂದಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಈ ಶ್ರಮಾಧ್ಯಾನ ದಿನಗಳು ಇನ್ನಷ್ಟು ಯೇಸು ಕ್ರಿಸ್ತನನ್ನು ಯಾರು ಏನು ಎಂಬುದನ್ನು ಅರಿತುಕೊಳ್ಳಲು ಯೇಸು ಕ್ರಿಸ್ತನ ಬಳಿಗೆ ನಡೆಸಿದಾಗಿರಲಿ. ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಶಿಷ್ಯರ ಕಾಲನ್ನು ತೊಳೆಯುವುದರ ಮೂಲಕವಾಗಿ ದೀನತೆ ಶ್ರೇಷ್ಠತೆ, ಸೇವೆಯ ಶ್ರೇಷ್ಠತೆಯನ್ನು ನಮಗೆ ಬಿಟ್ಟು ಹೋಗಿದ್ದಿ. ನಾವು ಏನೂ ಅಲ್ಲ, ನಾವು ಹೊಡೆದು ಹೋದ ಪಾತ್ರೆ, ಮುರಿದು ಹೋದ ಮಡಕೆ. ನಿನ್ನ ಆಕಾರ ಕೊಟ್ಟು ನಿನ್ನ ಮಹಿಮೆಗಾಗಿ ಉಪಯೋಗಪಡಿಸಿಕೊ. ಈ ಶ್ರಮಾಧ್ಯಾನ ದಿನಗಳು ನಮ್ಮೆಲ್ಲರಿಗೂ, ಕ್ರೈಸ್ತ ಬಾಂಧವರೆಲ್ಲರಿಗೂ ಆಶೀರ್ವಾದದ ದಿನಗಳಾಗಿರಲಿ. ಈ ಪ್ರಾರ್ಥನಾ ರಕ್ಷಕನಾದ ಯೇಸು ನಾಮದಲ್ಲಿ ಬಿಡಿದ್ದೇವೆ. ಆಮೇಲೆ.